ಹಲೋ ಗೈಸ್ ಎಲ್ಲ ಹೇಗಿದ್ರೆ ನಾನು ಹತ್ರ ಸಕ್ಕತ್ತಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ತಂಬಲ ನೋಡಿ ನಿಮಗೆಲ್ಲ ಆಲ್ರೆಡಿ ಅರ್ಥ ಆಗಿರುತ್ತೆ ಇವತ್ತಿನ ವಿಡಿಯೋ ಟಾಪಿಕ್ ಏನಂತ ಹೇಳಿ. ಇವತ್ತು ನಾನು ನನ್ನ ಹತ್ರ ಇರೋ ಟೆಂಟ್ ಹೌಸ್ನ ರಿವೀಲ್ ಮಾಡೋಕೆ ಹೋಗ್ತಿದ್ದೀನಿ. ಅಂದರೆ ನನ್ನ ಹತ್ರ ಇರೋ ಟೆಂಟ್ ಹೌಸು ಯಾವ ಥರ ಇದೆ, ಅದನ್ನು ಹೇಗೆ ಯೂಸ್ ಮಾಡಬೇಕು, ಆಮೇಲೆ ಅದು ಮಳೆ ಗಾಳಿಗೆಲ್ಲ ಸೇಫ್ ಇದೆಯಾ ಇಲ್ಲ ಅನ್ನೋದನ್ನ ತೋರ್ಸಕ್ಕೆ ಹೋಗ್ತಿದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೀವಾಗ ಇಲ್ಲೇ ನೋಡ್ತಿರಲ್ಲ, ಇದೇ ಜಾಗದಲ್ಲಿ ಇವಾಗ ಟೆಂಟ್ ಹಾಕ್ಬೇಕಾಗಿರೋದು. ಸೊ ಈ ಟೆಂಟ್ ಹಾಕೋಕ್ಕೆ ನಾನು ಬೇರೆ ಎಲ್ಲೂ ಹೋಗಿಲ್ಲ, ಇದೇ ನಮ್ಮ ಮನೆ ಮುಂದೆನೇ ಹಾಕ್ತಿರೋದು. ನೋಡಿ, ಈ ಕಡೆ ತೋಟ ಐತೆ, ಈ ಕಡೆ ಮನೆ. ಸೊ ಆ ಮನೆ ಮುಂದೆನೆ ಇಲ್ಲೇ ಹಾಕ್ತಾ ಇರೋದು. ಇವಾಗ ಆಮೇಲೆ ನೀವು ಇಲ್ಲಿ ಟಾರ್ಪಲ್ ಏನಕ್ಕೆ ಹಾಕಿದ್ದೀನಿ ಅಂತ ನೀವು ಕೇಳ್ಬೋದು. ಏನಕ್ಕಂದ್ರೆ 2 ಡೇಸಿಂದ ಸರಿಯಾಗಿ ಮಳೆ ಹೊಡಿತೈತೆ. ಸೊ ಅದರಿಂದ ಇಲ್ಲೆಲ್ಲ ಫುಲ್ ಕೆಸರಾಗ್ಬಿಟ್ಟೈತೆ, ಅಲ್ಲೆಲ್ಲ ನೋಡ್ತಾ ಇರ್ಬೋದು ನೀವೆಲ್ಲ, ಫುಲ್ ಕೆಸರಾಗೈತೆ. ಸೊ ಅದಕ್ಕೋಸ್ಕರ ಟೆಂಟು ಕೆಸರಾಗಿ ಹಾಳಾಗುತ್ತೆ ಅಂತ ಹೇಳಿ ಈ ಟಾರ್ಪಲ್ನ ಹಾಕ್ತಾ ಇರೋದಷ್ಟೇ. ಆಮೇಲೆ ಈ ಟಾರ್ಪಲ್ಲು ಕಂಪಲ್ಸರಿ ಹಾಕ್ಲೇಬೇಕಂತ ಏನಿಲ್ಲ. ಸೊ ನೀವು ಬೇಕಾದ್ರೆ ಹಾಕೋಬೋದು, ಬೇಡ ಅಂದರೆ ಹಾಗೆ ನೆಲ ಮೇಲೆ ಹಾಕ್ಬೋದು. ನಾನು ಸುಮ್ಮನೆ ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ ಹಾಕ್ತಾ ಇರೋದಷ್ಟೇ. ಸೊ ನೀವು ಬೇಕಾದರೆ ಹಾಗೆ ನೆಲ ಮೇಲೆ ಹಾಕ್ಬೋದು. ಓಕೆ, ನೀವಾಗ ಇಲ್ಲೇ ನೋಡ್ತಿದ್ರಲ್ಲ, ಇದೇ ಟೆಂಟ್ ಹೌಸ್ನ ಬ್ಯಾಗು. ಓಕೆ, ಬನ್ನಿ ಇವಾಗ ಇದ್ರ ಒಳಗಡೆ ಏನೇನಿದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಟೆಂಟ್ನ ಒಂದು ಬಟ್ಟೆ, ಆಮೇಲೆ ಟೆಂಟ್ನ ಹಾಕೋದಕ್ಕೆ ಸ್ಟಿಕ್ ಕೊಟ್ಟಿದ್ದಾರೆ ಇದರಲ್ಲಿ. ಅದು ಬಿಟ್ಟರೆ ಗಾಳಿಗೆ ಆರ್ದಂಗೆ ಹೊಡೆಯೋದಕ್ಕೋಸ್ಕರ ಮೊಳೆ ಕೊಟ್ಟಿದ್ದಾರೆ. ಆಮೇಲೆ ಇದು ಮೇಲೆ ಮಳೆ ಬಂದರೆ ಮೇಲ್ಗಡೆ ಹಾಕೋದಕ್ಕೆ ಇದು ಕೊಟ್ಟಿದ್ದಾರೆ. ಬನ್ನಿ ಇವಾಗ ಟೆಂಟ್ನ ಹಾಕೋಣ. ಆಮೇಲೆ ನಿಮಗೆ ಅವಾಗಲೇ ಏನು ತೋರಿಸಿದ್ನೋ, ಅಂದರೆ ಗಾಳಿಗೆ ಹಾರ್ದಂಗೆ ಹೊಡಿಬೇಕು ಮೊಳೆ ಅಂತ ಏನು ತೋರಿಸಿದ್ನೋ, ಸೊ ಈ ಥರ ಮೊಳೆನ ಅವ್ರು ಕೊಟ್ಟಿರಲ್ಲ. ನೋಡಿ, ಈ ಥರ ಕೊಟ್ಟಿರೋದು ಅವರು. ಈ ಥರ ಫುಲ್ಲು ಸಾಫ್ಟಾಗಿದೆ, ಅಂದರೆ ಫುಲ್ ಬೆಂಡಾಗ್ಬಿಡುತ್ತೆ. ಹಿಂಗೆ ನೋಡಿ, ಫುಲ್ ಬೆಂಡಾಗ್ಬಿಡುತ್ತೆ. ಸೊ ಇದರಲ್ಲಿ ಏನೋ ಅಷ್ಟೊಂದು ಸೇಫ್ಟಿ ಇರಲ್ಲ ಇದನ್ನು ಹಾಕಿದ್ರೆ. ಸೊ ಅದಕ್ಕೋಸ್ಕರ ಇದನ್ನು ಸ್ಟೇಷ್ನರಿ ಶಾಪ್ಗೆ ಹೋಗಿ ನಾನು ಎಕ್ಸ್ಟ್ರಾ ತೊಗೊಂಬಂದಿರೋದು. ನೋಡಿ, ಈ ಥರ ನೀವು ಬೇಕಾದರೆ ಈ ಥರ ಎಕ್ಸ್ಟ್ರಾ ತೊಗೊಂಡು ಹಾಕೋಬೋದು. ಈ ಥರ ಮೊಳೆಗಳು ತೊಗೊಂಡು ನೋಡಿ, ಸ್ವಲ್ಪ ದಪ್ಪ ಇದೆ, ಗಟ್ಟಿಯಾಗಿರುತ್ತೆ. ಆಮೇಲೆ ಇದರ ಕಡ್ಡಿ ಅಂತ ಏನು ತೋರಿಸಿದ್ನೋ, ಸೊ ಈ ಕಡ್ಡಿ ಈ ಥರ ಇರುತ್ತೆ. ನೋಡಿ, ಕವರ್ ಓಪನ್ ಮಾಡಿದ್ರೆ ಈ ಥರ 2 ಕಡ್ಡಿನ ಕೊಟ್ಟಿರ್ತಾರೆ. ನೋಡಿ, ಹಿಂಗೆ ಓಪನ್ ಮಾಡಿದ್ರೆ ಈ ಥರ ಲಾಕ್ ಮಾಡ್ಕೋಬೇಕು. ಹೀಗೆ ನೋಡಿ, ಈ ಥರ ನೋಡಿ, ಇದು ಹಂಗೆ ಓಪನ್ ಮಾಡಿ ತಿರುಗಿ ಇದನ್ನು ಈ ಥರ ಲಾಕ್ ಮಾಡಬೇಕು. ನೋಡಿ ಹೀಗೆ. ಸೊ ಇದೇ ಥರ 2 ಕಡ್ಡಿನ ಕೊಟ್ಟಿದ್ದಾರೆ. ಬನ್ನಿ ಇದನ್ನು ಯಾವ ಥರ ಹಾಕ್ಬೇಕಂತ ತೋರಿಸ್ತೀನಿ ಇವಾಗ. ಸೊ ಮೊದಲನೇದಾಗಿ ಈ ಬಟ್ಟೆನ ಫುಲ್ಲು ಹಾಸ್ಕೋಬೇಕು. ಈ ಥರ ತೋರಿಸ್ತೀನಿ ಯಾವ ಥರ. ನೋಡಿ, ಫಸ್ಟು ಈ ಥರ ಹಾಕೋಬೇಕು. ಹಿಂಗೆ ಅಂದರೆ 4 ಮೂಲೆ 4 ಕಡೆ ಆ ಥರ ಬರಬೇಕು. ನೋಡಿ, ಆ ಕಡೆ ಒಂದು ಮೂಲೆ, ಈ ಕಡೆ ಒಂದು ಮೂಲೆ ಐತೆ, ಈ ಕಡೆ 2 ಮೂಲೆ ಐತೆ. ಫಸ್ಟ್ ಈ ಥರ ಸ್ಕ್ವೇರ್ ಟೈಪಲ್ಲಿ ಹಾಕೋಬೇಕು. ಆಮೇಲೆ ಅಲ್ಲೇನು ಕಡ್ಡಿ ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಏನು ಕಡ್ಡಿ ಕಾಣಿಸ್ತಿದೆಯಲ್ಲ, ಸೊ ಈ ಕಡ್ಡಿನ ಹೀಗೆ ಹಾಕಬೇಕು. ತೋರಿಸ್ತೀನಿ ಬನ್ನಿ ಯಾವ ಥರ ಅಂತ. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಹೀಗೆ ಹಾಕ್ಬೇಕು ಒಳಗಡೆ. ಸೊ ಇವಾಗ ನೋಡ್ತಿರಲ್ಲ, ಒಂದು ಕಡ್ಡಿನ ಈ ಕಡೆಯಿಂದ ಆ ಥರ ಆ ಕಡೆ ಹಾಕಿದೆ. ಸೊ ಅದೇ ರೀತಿ ಇನ್ನೊಂದು ಕಡ್ಡಿ ಐತೆ ನೋಡಿ, ಅದನ್ನು ಈ ಕಡೆಯಿಂದ ಈ ಕಡೆ ಹಾಕಬೇಕು ಇವಾಗ. ಸೊ ನೀವಾಗ ನೋಡ್ಬೋದು, 2 ಕಡೆ ಹಾಕಿದ್ದೀನಿ. ನೋಡಿ, ಆ ಕಡೆಯಿಂದ ಒಂದು ಕಡೆ ಹಾಕಿದ್ದೀನಿ, ಈ ಕಡೆಯಿಂದ ಒಂದು ಕಡೆ ಹಾಕಿದ್ದೀನಿ. ಬನ್ನಿ ನೆಕ್ಸ್ಟ್ ಏನು ಮಾಡ್ಬೇಕಂತ ತೋರಿಸ್ತೀನಿ ಇವಾಗ. ಸೊ ಈ ಕಡ್ಡಿನ ಇದ್ರ ಒಳಗಡೆ ಹಾಕ್ಬೇಕು. ಹಿಂಗೆ ನೀವು ಕಡ್ಡಿನ ಇಲ್ಲೊಂದು ಲಾಕ್ ಕೊಟ್ಟಿರ್ತಾರೆ, ಲಾಕು, ಈ ಲಾಕ್ ಒಳಗಡೆ ಸೇರಿಸ್ಬೇಕು ಇದನ್ನು. ಸೊ ಇವಾಗ ನೀವು ನೋಡ್ಬೋದು, ಕಂಪ್ಲೀಟಾಗಿ ಕೂರಿಸಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತೀವಿ ಅಂತ. ನೋಡಿ, ಇಲ್ಲೇನು ಕಾಣಿಸ್ತಿಲ್ಲ. ಸೊ ಈ ಜಾಗದಲ್ಲಿ ಮೊಳೆ ಹೊಡಿಬೇಕು. ತೋರಿಸ್ತೀನಿ ಯಾವ ಥರ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ನೋಡಿ, ಇಲ್ಲಿ ಮೊಳೆ ಹಾಕಿದ್ದೀನಿ. ನೋಡಿ, ಇಲ್ಲೊಂದು ಮೊಳೆ ಹೊಡೆದಿದ್ದೀನಿ, ಆಮೇಲೆ ಆ ಕಡೆನೂ ಮೊಳೆ ಹೊಡೆದಿದ್ದೀನಿ. ನೋಡಿ, ಈ ಕಡೆ ಎಲ್ಲ ಮೊಳೆ ಹೊಡೆದು ಫುಲ್ಲು ಕವರ್ ಮಾಡಿದ್ದೀನಿ. ಇವಾಗ ಸೇಫ್ ಆಗೈತಿ. ಇವಾಗ ಎಷ್ಟು ಗಾಳಿ ಬಂದರೂ ಏನು ಅಲ್ಲಾಡಲ್ಲ ಇವಾಗ. ಸೊ ಇವಾಗ ನೆಕ್ಸ್ಟ್ ಇವಾಗ ಮೇಲ್ಗಡೆ ನೋಡ್ತಾ ಇದ್ರಲ್ಲ, ಇದು ಮಳೆ ಬಂದರೆ ಹಾಕೋಬೋದು, ಮಳೆ ಇಲ್ಲ ಅಂದರೆ ಆರಾಮಾಗಿ ಬಿಡ್ಬೋದು. ಆಮೇಲೆ ಇಲ್ಲಿ ಸೊಳ್ಳೆ ಪರ್ದ ಕೊಟ್ಟಿದ್ದಾರೆ ನೋಡಿ ಮೇಲೆ. ಇಲ್ಲಿ ಮಳೆ ಬಂದಿಲ್ಲ, ಆರಾಮಾಗಿ ಹಿಂಗೆ ಬಿಟ್ಟರೆ ಸೊಳ್ಳೆ ಏನೂ ಬರೋಲ್ಲ, ಗಾಳಿ ಎಲ್ಲ ಆಡುತ್ತೆ ಚೆನ್ನಾಗಿ. ಬನ್ನಿ ಇವಾಗ ಇದು ಮೇಲ್ಗಡೆ ಹಾಕಿ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಇಲ್ಲಿ ಬಂದರೆ ಈ ಥರ ಜಾಗ ಐತೆ, ಇಲ್ಲಿ ಹಾಕೋ ಕ್ಲಿಪ್ ಇರುತ್ತೆ. ಇಲ್ಲಿ ಕ್ಲಿಪ್ ಒಳಗಡೆ ಹಾಕ್ಬೋದು ಹಿಂಗೆ. ನೋಡಿ, ಈ ರೀತಿ ಒಳಗಡೆ ಕ್ಲಿಪ್ ಹಾಕಿದ್ರೆ ಮೇಲ್ಗಡೆ ಸೇಫ್ ಆಗಿರುತ್ತೆ, ಅಂದರೆ ಮಳೆ ಬಂದರೂ ಏನೂ ತೊಂದರೆ ಆಗಲ್ಲ. ಆಮೇಲೆ ನೀವು ಒಳಗಡೆ ಬೇಕಂದರೆ ಹಾಸಿಗೆ ಎಲ್ಲ ಹಾಕೋಬೋದು. ಬನ್ನಿ ತೋರಿಸ್ತೀನಿ, ಹಾಸಿಗೆ ಹಾಕಿ ತೋರಿಸ್ತೀನಿ ಬನ್ನಿ ಯಾವ ಥರ ಇರುತ್ತೆ ಅಂತ. ಫೈನಲಿ ಔಟ್ಲುಕ್ ನೋಡ್ಕೊಬೋದು ನೀವು ಯಾವ ಥರ ಕಾಣಿಸ್ತಿದೆ ಅಂತ. ನೋಡಿ, ಫುಲ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ನೋಡಿ, ಈ ಕಡೆ ಮೊಳೆ ಹೊಡೆದಿದ್ದೀನಿ, ಈ ಕಡೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಫುಲ್ ನೀಟಾಗಿ ಕವರ್ ಆಗಿದೆ ಮಾತ್ರ. ನೋಡಿ ಹೇಗಿದೆ ಅಂತ. ಓಕೆ, ಬನ್ನಿ ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬನ್ನಿ ಒಳಗಡೆ ಹೋಗೋಣ. ನೀವು ಇಲ್ಲಿ ನೋಡ್ಕೋಬೋದು ಯಾವ ಥರ ಇದೆ ಅಂತ ಒಳಗಡೆ ಗೇಟು. ಬನ್ನಿ ಒಳಗಡೆ ಹೋಗೋಣ. ನೋಡ್ಕೋಬೋದು ಯಾವ ಥರ ಇದೆ ಅಂತ. ನೋಡಿ ಫುಲ್ಲು ಕವರ್ ಆಗಿದೆ ನೋಡಿ. ಈ ಕಡೆ ಮಳೆ ಬಂದರೆ ಏನು ತೊಂದರೆ ಆಗಲ್ಲ.
ಫುಲ್ ನೀಟಾಗಿ ನೀರು ಕೆಳಗಡೆ ಇದು ಹೋಗುತ್ತೆ. ಬೇಕಂದ್ರೆ ಕೆಳಗಡೆ ಟಾರ್ಪಲ್ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು ಹಂಗೆ. ನೋಡಿ ಕಡೆಗೆ ದಿಂಬಿಕ್ಕಿದ್ದೀನಿ ಈ ಕಡೆ. ಆಮೇಲೆ ಈ ಕಡೆ ನೋಡ್ಕೋಬೋದು ಹೇಗಿದೆ ಅಂತ. ನೋಡಿ ಹೇಗಿದೆ ಮೇಲೆ. ನೋಡಿ ಇದೇ ಹೇಳಿದ್ದು ನನ್ನ ಮೇಲೆ ಇದು ಸೊಳ್ಳೆ ಪರ್ದ ಹಾಕಿದ್ದಾರೆ ಇಲ್ಲಿ. ನಮ್ಮ ಮಳೆ ಇಲ್ಲ ಅಂದರೆ ಬೇಕಂದರೆ ಮೇಲ್ಗಡೆ ಕ್ಯಾಪ್ ತಕ್ಕೋಬೋದು. ಸೊಳ್ಳೆನೂ ಒಳಗಡೆ ಬರೋಲ್ಲ, ಗಾಳಿ ಆಡುತ್ತೆ ಚೆನ್ನಾಗಿ. ನೋಡಿ ಹೇಗಿದೆ ಒಳಗಡೆ. ಆಮೇಲೆ ಇನ್ನೊಂದು ಇಲ್ಲಿ ವಿಶೇಷತೆ ಏನಂದರೆ ಇಲ್ಲ ಡೋರ್ ಕೊಟ್ಟಿದ್ದಾರೆ ಈ ಕಡೆ, ಅಂದರೆ ಬೇರೆಂದು ಹಾಕೋಬೋದು. ಆಮೇಲೆ ಇಲ್ಲಿ ಬೇಕಂದರೆ ಸೊಳ್ಳೆ ಪರ್ದ ಕೊಟ್ಟಿದ್ದಾರೆ. ನಾವು ಬೇಕಂದರೆ ಇದನ್ನು ಜಿಪ್ ಕೊಟ್ಟಿದ್ದಾರೆ ಇಲ್ಲಿ. ಜಿಪ್ ಹಾಕ್ಬಿಟ್ಟು ಸೊಳ್ಳೆ ಪರ್ದನ ನೀಟಾಗಿ ಲಾಕ್ ಮಾಡ್ಕೋಬೋದು. ಬೇಡ ಅಂದರೆ ಫುಲ್ ನೀಟಾಗಿ ಇದನ್ನೇ ಕವರ್ ಬೇಕಾದರೂ ಮಾಡ್ಕೋಬೋದು. ನೋಡಿ ತೋರಿಸ್ತೀನಿ. ನೋಡಿ ಈ ರೀತಿ ಫುಲ್ಲು ನೀಟಾಗಿ ಕವರ್ ಮಾಡ್ಕೋಬೋದು. ಆರಾಮಾಗಿ ಈ ಜಾಗದಲ್ಲಿ ತೆಳ್ಳಗೆ ಏನಾದರೂ ಇದ್ದರೆ ಇಬ್ಬರು ಮಲ್ಕೋಬೋದು, ದಪ್ಪ ಏನಾದರೂ ಇದ್ದರೆ ಒಬ್ಬರೇ ಆರಾಮಾಗಿ ಮಲ್ಕೋಬೋದು ಅಷ್ಟೇ ಕಂಫರ್ಟಬಲಾಗಿ. ನೋಡಿ ಈ ಥರ ಇದೆ. ಬಟ್ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ ಹೊಡಿತೈತೆ. ಸೊ ಓಕೆ ಬನ್ನಿ ಹೊರಗಡೆ ಹೋಗೋಣ. ಓಕೆ ಫೈನಲಿ ಹೊರಗಡೆ ಲುಕ್ನ ನೋಡ್ಕೊಬೋದು ನೀವು. ಇವಾಗ ಜಿಪ್ನ ಕ್ಲೋಸ್ ಮಾಡಿದ್ದೀನಿ, ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಓಕೆ ಗೈಸ್, ಇವತ್ತಿಗೆ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಹಾಗೆ ನಿಮಗೇನಾದ್ರೂ ನೈಟ್ ಕ್ಯಾಂಪಿಂಗ್ ವಿಡಿಯೋ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.